ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PU ಫಿಸಿಕ್ಸಿಗೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ವ. ಬಟ್ ಇಲ್ಲಿ ಈ ಕ್ವಶನ್ಸ್ 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ ಈಗಾಗಲೇ ಪ್ಲೇ ಲಿಸ್ಟಲ್ಲಿ ಇದೆ ಅಲ್ವಾ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಬಟ್ ಹೋದ್ಸರೆ ಕೆಲವು ಪಾರ್ಟ್ಗಳು ಡಿಲೀಟ್ ಆಗಿದ್ದು, ಸೊ ಅದ್ರ ಮೇಲೆ ಯಾವುದೇ ಕ್ವಶನ್ಸು ಇದರಲ್ಲಿ ಬರದೇ ಇರೋ ಥರ ಪೇಪರನ್ನು ವಿಡಿಯೋವನ್ನು ಸೆಟ್ ಮಾಡಿದ್ದೆ. ಅಂದರೆ ಕೆಲವು ಪಾರ್ಟ್ಗಳನ್ನು ಸುಮಾರು ಒಂದಷ್ಟು ಪಾರ್ಟ್ಗಳನ್ನೇ ತೆಗೆದುಬಿಟ್ಟಿದ್ರಲ್ವ. ಬಟ್ ಅದನ್ನೆಲ್ಲ ಕವರ್ ಮಾಡಿ ಇನ್ನೊಂದ್ಸರಿ ನಿಮ್ಮ ಎದುರಿಗೆ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರನ್ನು ಮಾಡೋಣ. ಇವತ್ತು 1 ಮಾರ್ಕಿನ ಕ್ವಶನ್ಸ್ ವಿತ್ ಆನ್ಸರ್. ಸೊ ಫಸ್ಟ್ ಏನು ಹೇಳೋದು ನಿಮಗೆ ಅಂದರೆ, ಈ ವರ್ಷದ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಈಗಾಗಲೇ ಡಿಸ್ಕಷನ್ ಆಗಿದೆ ಅಲ್ವಾ ನಿಮಗೆ. ಸೊ ಈ ವರ್ಷ ಈಸಿಯಾಗಿ ಪಾಸ್ ಆಗ್ಬೋದು. ಅಂದರೆ ಯಾರು ಸ್ಟ್ರಗ್ಲರ್ ಇದ್ದಾರೋ, ಅಂದರೆ ಪಾಸಿಂಗ್ ಅನ್ನೋದಕ್ಕೆ ಕಷ್ಟ ಅಂದ್ಕೊಂಡಿದ್ದಾರೋ, ಸೊ ಯಾರು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನು ನೀವು ಫೇಲ್ ಆಗ್ತೀರಿ ಅಂದರೆ ಉದ್ದೇಶಪೂರ್ವಕ ಆಗಬೇಕು, ನೀವು ಫೇಲ್ ಆಗಲೇಬೇಕು ಅಂತ ಮನಸ್ಸು ಮಾಡಿದರೆ ಆಗ್ಬೋದೇನೋ. ಬಟ್ ಅಟ್ಲೀಸ್ಟ್ ಇಡೀ 1 ವರ್ಷದಲ್ಲಿ ಏನು ಕೇಳಿಸ್ಕೊಂಡಿದ್ರಿ ಅಷ್ಟು ನೆನಪಿದ್ರು ಕೂಡ ಫಿಸಿಕ್ಸಲ್ಲಿ ಪಾಸ್ ಆಗಿ ಬರ್ಬೋದು ಅಲ್ವಾ. ಈಗ 1 ಮಾರ್ಕಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ 15 ಕ್ವಶನ್ಸು ನಿಮಗೆ 1 ಮಾರ್ಕಿಂದ ಬರುತ್ತೆ. ಸೊ ಈ 15 ಕ್ವಶನ್ಸಲ್ಲಿ ಒಂದಿಷ್ಟು ಲಾಸ್ಗಳು ಅಥವಾ ಕೆಲವು ಎಕ್ಸ್ಪ್ರೆಷನ್ ಈ ಥರದ್ದು ಬರ್ತಾ ಇರುತ್ತೆ. ಹಾಗಾಗಿ ಒಂದಿಷ್ಟು ಕ್ವಶನ್ಸ್ ನಿಮ್ಮ ಎದುರಿಗಿಡ್ತೇನೆ. ಅದರಲ್ಲಿ ಪೂರ್ತಿಯಾಗಿ ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ನೀವು 15ರಲ್ಲಿ 10 ಬರೀಬೇಕು. ಸೊ ನನ್ನ ಅನಿಸಿಕೆ ಒಂದು 10 ಆದರೂ ಕವರ್ ಆಗಲೇಬೇಕು. ಸೊ ಫಸ್ಟ್ ಇದು ಚಾಪ್ಟರ್ ವೈಸ್ ಮಾಡ್ತಾ ಹೋಗೋಣ. ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಫಸ್ಟ್ ಚಾಪ್ಟರ್ಗೆ ನಾವು ಹೋದರೆ, ಸೊ ಅಲ್ಲಿ ರೈಟ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಇದೊಂದು ಬೇರೆ ಬೇರೆ ರೂಪದಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇರ್ಬೋದು, ಏನೇ ಇರ್ಬೋದು. ಸೊ ಇದು ಫಸ್ಟ್ ಚಾಪ್ಟರ್ಲ್ಲೇ ನೀವು ಕಲ್ತಿರೋದ್ರಿಂದ ಈಸಿಯಾಗಿ ನೆನ್ಪಿಟ್ಕೊಂಡಿರ್ತೀರಿ. ಸೊ ಆನ್ಸರ್ ಕೂಲಮ್ ನೋಡಿ, C ಕ್ಯಾಪಿಟಲ್ ಬರೀಬಾರ್ದು ಇಲ್ಲಿ. ಇದು ಕ್ಯಾಪಿಟಲ್ ಬರೆದ್ರೆ ಈ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರಲ್ಲಿ ನಿಮ್ಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ ಇರುತ್ತೆ, ಹೌ ಟು ರೈಟ್ ದ ಯೂನಿಟ್ಸ್ ಅಂತೇಳಿ. ಆ ಪ್ರಕಾರ ರಾಂಗ್ ಆಗುತ್ತೆ. ಇನ್ನು ಬರೀ C ಸಿಂಬಾಲಿಕಲಿ ಬರೆಯೋದಾದರೆ ಕ್ಯಾಪಿಟಲ್ C ಬರೀಬೇಕು, ಸ್ಮಾಲ್ c ಬರೀಬಾರ್ದು. ಬಟ್ ಇಲ್ಲಿ ನೆನಪಿರಲಿ ಇದ್ದಾನೆ, ಯಾಕೆಂದರೆ ಕೆಲವೊಮ್ಮೆ ಔಟ್ ಆಫ್ ಔಟ್ ತೆಗೆಯುವಂಥ ಪೇಪರ್ಗಳಲ್ಲಿ ಈ ಸಣ್ಣ ಮಿಸ್ಟೇಕ್ಗಳು ದೊಡ್ಡದಾಗಿ ಕಾಣಿಸ್ತವೆ. ಆ C ಕ್ಯಾಪಿಟಲ್ ಬರೆದ್ರಿ ಅಂದರೆ ಅದು ಅದರ ಯೂನಿಟ್ ಅಂತ 100% ಹೇಳೋಕ್ಕೆ ಸಾಧ್ಯ ಇಲ್ಲ, ಅಬ್ಜೆಕ್ಷನ್ ಮಾಡ್ಬೋದು. ಸೊ ಅಂಥ ಟೈಮಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಫೈನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಇದನ್ನು ಡಿಫೈನ್ ಮಾಡಿ ಅಂತ ಕೇಳಿದ್ರೆ ಸುಮ್ಮನೆ ಕೂಲಮ್ ಅಂತ ಬರೀಬಾರ್ದು. ಅಂದರೆ ಎಷ್ಟು ಫೋರ್ಸು ಇವೆಲ್ಲ ಎಷ್ಟು ಡಿಸ್ಟೆನ್ಸು ಈ ಟೈಮಲ್ಲಿ ನಾವು ಅದಕ್ಕೆ ಆ ಚಾರ್ಜನ್ನು 1 ಕೂಲಮ್ ಅಂತ ಕರಿತೀವಿ ಅನ್ನೋದನ್ನು ಹೇಳಬೇಕು. ಸೊ 1 ಕೂಲಮ್ ಇಸ್ ದ ಚಾರ್ಜ್ ದಟ್ ವೆನ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ಅನದರ್ ಚಾರ್ಜ್ ಆಫ್ ದ ಸೇಮ್ ಮ್ಯಾಗ್ನಿಟ್ಯೂಡ್. 1 ಮೀಟರ್ ಡಿಸ್ಟೆನ್ಸ್ ಇರಬೇಕು ಮತ್ತು 2 ಚಾರ್ಜ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಇನ್ ವ್ಯಾಕ್ಯೂಮ್ experience an electric force of repulsion of magnitude 9 into 10⁹ Newton. ಸೊ ಇದು ಡಿಫೈನ್ ಅಂತ ಕೇಳಿದಾಗ ಇಷ್ಟನ್ನು ಬರೀಬೇಕು. ನೆಕ್ಸ್ಟ್ ಸ್ಟೇಟ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಕೇಳಿದರೆ ಅದರ ಸ್ಟೇಟ್ಮೆಂಟನ್ನು ಬರೀಬೇಕು. 1 ಮಾರ್ಕಿಗಾದರೆ ಮತ್ತೆ ಮುಂದೆ ಎಕ್ಸ್ಪ್ರೆಷನ್ ಬರೆದು ಎಕ್ಸ್ಪ್ಲೇನ್ ಮಾಡೋದು ಏನೂ ಅಗತ್ಯ ಇರಲ್ಲ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2 ಪಾಯಿಂಟ್ ಚಾರ್ಜಸ್ ಇನ್ ವ್ಯಾಕ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದರ್ ಸಪರೇಷನ್. ನೆಕ್ಸ್ಟ್ ಮೆನ್ಷನ್ ಒಂದು ಮೆಥಡ್ ಆಫ್ ಚಾರ್ಜಿಂಗ್ ಎ ಬಾಡಿ. ಬಾಡಿಯನ್ನು ಚಾರ್ಜ್ ಮಾಡೋಕ್ಕೆ ಯಾವ್ಯಾವುದು ಮೆಥಡ್ಗಳಿವೆ ಅಲ್ವಾ. ಸೊ ಅದರಲ್ಲಿ ಒಂದು ಮೆಥಡನ್ನು ಹೇಳಿ ಅಂತಾರೆ. ಬೈ ಫ್ರಿಕ್ಷನ್ ಮಾಡ್ಬೋದು, ಬೈ ಕಂಡಕ್ಷನ್ ಆರ್ ಬೈ ಇಂಡಕ್ಷನ್. ಸೊ ಒಂದು ಕೇಳಿದರೆ ಒಂದು ಬರೆದ್ರೆ ಸಾಕು. ವಾಟ್ ಈಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್? ಸೊ ಇಸ್ ಅ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಈಕ್ವಲ್ ಆ್ಯಂಡ್ ಆಪೋಸಿಟ್ ವರ್ಡ್ ಇಂಪಾರ್ಟೆಂಟು. ಅಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಬಟ್ ಪೊಲಾರಿಟಿ ಚೇಂಜ್ ಇರಬೇಕು ಅನ್ನುವಂಥದ್ದು. ರೈಟ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ನ SI ಯೂನಿಟು 2 ಇದೆ, ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್ ಅಂತೇಳಿ. ಓಕೆ, ನೆಕ್ಸ್ಟ್ ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ, ಗಾಸಸ್ ಲಾ 2 ಕಡೆ ಬರ್ತಾ ಇರೋದ್ರಿಂದ ಎಲ್ಲಿ ಕೇಳಿದ್ದಾರೆ ಅಂತ ನೋಡ್ಕೋಬೇಕು. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಬಂದಿದೆಯಾ, ಫಸ್ಟ್ ಬಂದಿರೋ ಗಾಸ್ ಲಾ ಬರೀರಿ. ಮ್ಯಾಗ್ನೆಟಿಸಮ್ ಅಂತ ಕೇಳ್ತಾರೆ, ಸೊ ಅದು ನೆಕ್ಸ್ಟ್ ಬರೋ ಚಾಪ್ಟರ್ಗಳಲ್ಲಿ ಬರುತ್ತಲ್ವಾ. ಸೊ ಗಾಸಸ್ ಲಾ ಏನು ಹೇಳುತ್ತೆ ಅಂದರೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ರೈಟ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ನ SI ಯೂನಿಟ್ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಅದು ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್ ಇದರ ಯೂನಿಟ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಲ್ವಾ, φ ಈಸ್ ಈಕ್ವಲ್ ಟು E ಇಂಟು DS ಅಂತೀವಿ ನಾವು. E ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, DS ಅಂದರೆ ಏರಿಯಾ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅನ್ನುವಂಥದ್ದು. ಈ ಚಾಪ್ಟ್ರಲ್ಲಿ ಏನು ಬರುತ್ತೆ ಕ್ವಶನ್ಸು? ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಸೊ ಅದನ್ನು ಡಿಫೈನ್ ಮಾಡಿ ಅಂತೇಳಿ.
ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದೊಂದು ಡೆಫಿನೇಷನ್ ಪರ್ಫೆಕ್ಟ್ ಆಗಿರುವಂಥದ್ದು. ಇನ್ನೊಂದು ರೀತಿನೂ ಹೇಳ್ತಾರೆ, ಏನು ಕೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್. ಸೊ ನನ್ನ ಎರಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಪೋಸ್ ನಿಮ್ಮ ನೋಟ್ಸಲ್ಲಿ ಇದು ಅಥವಾ ಅದು ಯಾವುದಿದ್ರು ನೀವು ಇದ್ದಿದ್ದನ್ನು ಓದಿ. ಮತ್ತೆ ಕೆಲವೊಮ್ಮೆ ನೋಡಿ ಒಂದು ನೆನ್ಪಿಟ್ಕೊಳ್ಳೋದು ಕಷ್ಟ ಅನ್ಸುತ್ತೆ, ಬಟ್ ಸೆಕೆಂಡ್ ಒನ್ ಇಸ್ ಆಲ್ಸೋ ಡಿಫೈನ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್. ಇದು ಡೆಫಿನೇಷನ್ ಓಕೆ ಆಗುತ್ತೆ. ನೀವು ಯೂಸಲಿ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಒಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ನ ವ್ಯಾಲ್ಯೂವನ್ನು ಹೇಳುತ್ತೆ. ಓಕೆ, ವಾಟ್ ಈಸ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಸೊ ಇಸ್ ಎ ಸರ್ಫೇಸ್ ವಿತ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಎಟ್ ಆಲ್ ಪಾಯಿಂಟ್ಸ್ ಆನ್ ದ ಸರ್ಫೇಸ್. ಯಾವ ಸರ್ಫೇಸ್ನಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೋ ಆ ಸರ್ಫೇಸ್ಗೆ ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಕೇಳ್ತಾರೆ. ಸೊ ಈ ಕ್ಯಾವಿಟಿ ಇರುತ್ತಲ್ಲ, ಎನಿ ಕ್ಯಾವಿಟಿ ಇನ್ ಎ ಕಂಡಕ್ಟರ್, ಒಳಗಡೆ ಕಂಡಕ್ಟರ್ ಒಂದು ಸ್ಪಿಯರ್ ಇರ್ಬೋದು, ಅದ್ರ ಒಳಗಡೆ ಕ್ಯಾವಿಟಿ ಇರುತ್ತೆ ಅನ್ಕೊಳ್ಳಿ, ರಿಮೇನ್ಸ್ ಶೀಲ್ಡೆಡ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್. ಅಂದರೆ ಕ್ಯಾವಿಟಿ ಒಳಗಡೆ ಚಾರ್ಜ್ ಇರಬಾರ್ದು. ಸೊ ಅದು ಅವಾಗ ಏನಾಗುತ್ತೆ, ಔಟ್ಸೈಡ್ ನೀವು ಏನೇ ಚಾರ್ಜನ್ನು ಕೊಡಿ, ಬಟ್ ಆ ಇನ್ಸೈಡ್ ಕ್ಯಾವಿಟಿ ಒಳಗಡೆ ಏನಿದೆ ಅಲ್ಲಿ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ ಅಂತೇಳಿ. ದ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಇಸ್ ಆಲ್ವೇಸ್ ಜೀರೋ. ದಿಸ್ ಈಸ್ ನೌನ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತಾರೆ. ವಾಟ್ ಈಸ್ ಕೆಪಾಸಿಟರ್ ಅಂತ ಕೇಳ್ಬೋದು. ಇದಕ್ಕೆ ಬೇರೆ ಬೇರೆ ಡೆಫಿನೇಷನ್ಸ್ ಬರುತ್ತೆ, ಬಟ್ ನೀವು ಸೆಕೆಂಡ್ PU ಆಗಿರೋದ್ರಿಂದ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಬರೆದ್ರೆ ಒಳ್ಳೆಯದು. ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಕೆಪಾಸಿಟರ್ ಇಸ್ ಎ ಸಿಸ್ಟಮ್ ಆಫ್ 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ಅನ್ ಇನ್ಸುಲೇಟರ್. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ಹೂಸ್ SI ಯೂನಿಟ್ ಈಸ್ ಜೌಲ್ ಪರ್ ಕೂಲಮ್. ಜೌಲ್ ಪರ್ ಕೂಲಮ್ ಎಲ್ಲಿ ಬರುತ್ತೆ ಅಂತೇಳಿ, ಎನರ್ಜಿ ಪರ್ ಯೂನಿಟ್ ಚಾರ್ಜ್ ಅಲ್ವಾ, ನೆನಪಾಗುತ್ತೆ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅನ್ನೋ ಅಂಥದ್ದು. ಓಕೆ, ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೋದರೆ ಇಲ್ಲಿ ಗ್ರಾಫಿಕಲಿ ರಿಪ್ರೆಸೆಂಟ್ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಅನ್ನುವಂಥದ್ದು. ಸೊ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿ ಅಂದರೆ ನಾವು ಅಬ್ಸಲ್ಯೂಟ್ ಟೆಂಪರೇಚರನ್ನು X ಆಕ್ಸಿಸ್ ಅಲ್ಲಿ ತಗೋತೀವಿ, Y ಆಕ್ಸಿಸ್ ಅಲ್ಲಿ ರೆಸಿಸ್ಟಿವಿಟಿಯನ್ನು ತಗೋತೀವಿ. ಸೊ ಯಾವುದಕ್ಕೆ ಕೇಳಿರೋದವರು ಸೆಮಿಕಂಡಕ್ಟರ್. ಗ್ರಾಫ್ ಈಸ್ ಲೈಕ್ ದಿಸ್ ವೇ. ನೆಕ್ಸ್ಟ್, ರಿಪ್ರೆಸೆಂಟ್ ಥ್ರೂ ಎ ಗ್ರಾಫ್ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಕಾಪರ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್. ಕಾಪರಿಗಾದ್ರೆ ಹೇಗಾಗುತ್ತೆ, ಸೊ ಅವಾಗ ಹೇಳಿದಾಗೆ X ಆಕ್ಸಿಸ್ ಅಲ್ಲಿ ಟೆಂಪರೇಚರ್ ತಗೋತೀವಿ, ಅಬ್ಸಲ್ಯೂಟ್ ಟೆಂಪರೇಚರ್, Y ಆಕ್ಸಿಸ್ ಅಲ್ಲಿ ರೆಸಿಸ್ಟಿವಿಟಿಯನ್ನು ತಗೋತೀವಿ. ಸೊ ಗ್ರಾಫ್ ಈಸ್ ಲೈಕ್ ದಿಸ್ ವೇ ಫಾರ್ ಕಾಪರ್. ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆಫ್ ಎ ಕಂಡಕ್ಟರ್. ಡೆಫಿನೇಷನ್ ಹೇಳಿ ರೆಸಿಸ್ಟಿವಿಟಿಗೆ. ಸೊ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ. ಸೊ ರೆಸಿಸ್ಟಿವಿಟಿ ಆ ಮಟೀರಿಯಲ್ನ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ ಯಾವಾಗ ಎ ಪೀಸ್ ಆಫ್ ಕಂಡಕ್ಟರ್ ಹೂಸ್ ಲೆಂತ್ ಇಸ್ 1 ಮೀಟರ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 ಸ್ಕ್ವೇರ್ ಮೀಟರ್. ಇದು ರೆಸಿಸ್ಟಿವಿಟಿಯ ಡೆಫಿನೇಷನ್. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಡ್ರಿಫ್ಟ್ ವೆಲಾಸಿಟಿ ಇಸ್ ದ ಅವರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ get drifted in a direction opposite to the direction of the applied electric field. ಇದನ್ನು ಹೇಳಬೇಕು, opposite to the direction of applied electric field. ಯಾಕೆಂದ್ರೆ ಇಲೆಕ್ಟ್ರಾನ್ ಅಲ್ವಾ, ನೆಗೆಟಿವ್ಲಿ ಚಾರ್ಜ್ಡ್, ಫೀಲ್ಡಿನ ಡೈರೆಕ್ಷನ್ಗೆ ಆಪೋಸಿಟ್ ಆಗಿ ಅದು ಡ್ರಿಫ್ಟ್ ಆಗುತ್ತೆ ಅನ್ನುವಂಥದ್ದು. ರೈಟ್ ದ SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಅಂದರೆ J is equal to I/A ಅಂತ ಬರುತ್ತಲ್ವಾ, ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಡಿಫೈನ್ ಮೊಬಿಲಿಟಿ ಆಫ್ ಎ ಎಲೆಕ್ಟ್ರಾನ್. So mobility of a current carrier is, current carrier ಅಂದ್ರೆ electron ಅಲ್ವಾ ನಮ್ಮ ಮೆಟಲ್ ಅಲ್ಲಿ, is defined as the magnitude of the drift velocity per unit electric field. So next, what is the condition for balanced state of Wheatstone network? Okay, ಒಂದು ನಿಮಿಷ, ಈ ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಇರುತ್ತಲ್ವಾ, ಇದಕ್ಕೆ ಎಕ್ಸ್ಪ್ರೆಷನ್ ಬರೆದ್ರೆ ಹಾಗೆ ಅಂತೇಳಿ ಒಂದು ಮ್ಯಾಗ್ನಿಟ್ಯೂಡ್ ತಗೊಂಡು ನಾವು ಯಾವ್ದ್ರದ್ದು ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಮೋಡ್ ಆಫ್ VD ಡಿವೈಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಬರೀಬಹುದು. ಎಕ್ಸ್ಪ್ರೆಷನ್ ಬರೀಬಹುದು, ಬಟ್ ಡಿಫೈನ್ ಅಂದಾಗ ಎಕ್ಸ್ಪ್ರೆಷನ್ಗೆ ಮಾರ್ಕ್ಸ್ ಕೊಡಲ್ಲ. ಎಲ್ಲಿ ಕೊಡ್ತಾರೆ, ಎಲ್ಲೋ ನೀವು ಪಾಸಿಂಗ್ ಬೌಂಡ್ರಿಯಲ್ಲಿ ಇದ್ದೀರಿ ಅಂದರೆ ಅವಾಗ ಒಂದು ಕನ್ಸೆಷನ್ ಮಾಡ್ತಾರೆ. ಓಕೆ, ಅಂದರೆ ಡಿಫೈನ್ ಅಂದಾಗ ವರ್ಡ್ಸ್ ಅಲ್ಲಿ ಬರಬೇಕು ಅನ್ನೋದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಸ್ಟೇಟ್ ಆಫ್ Wheatstone ನೆಟ್ವರ್ಕ್. ಕಂಡೀಷನ್ ಏನು ಕೇಳಿದ್ರೆ ವೆರಿ ಸಿಂಪಲ್, ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ ಇಸ್ 0, ಅವಾಗ ಅದು ಬ್ಯಾಲೆನ್ಸ್ ಆಗಿದೆ ಅಂತೇಳಿ. ಅವ್ರು ಸಿಂಪ್ಲಿ IG ಈಕ್ವಲ್ಸ್ ಟು 0 ಬರೆದ್ರು ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್, ಸ್ಟೇಟ್ ಕಿರ್ಚಾಫ್ಸ್ ಫಸ್ಟ್ ಲಾ ಅಂದರೆ ಕರೆಂಟ್ ಲಾ ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ. ಸೊ ಜಂಕ್ಷನ್ ಲಾ ಅಂತಲೂ ಕರೀತಾರೆ. ಲಾ ಏನು ಹೇಳುತ್ತೆ ಅಂದರೆ, ಎಟ್ ಎನಿ ಜಂಕ್ಷನ್ ದ ಸಮ್ ಆಫ್ ದ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಕರೆಕ್ಟಾಗಿ ವರ್ಡ್ಸ್ ಬರಬೇಕು. ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ಈಕ್ವಲ್ಸ್ ಟು ಸಮ್ ಆಫ್ ದ ಕರೆಂಟ್ ಲೀವಿಂಗ್ ಅಂತೇಳಿ. ಮತ್ತು ಇನ್ನೊಂದು ರೀತಿ ಹೇಳ್ಬೋದು ಏನು ಅಂದರೆ, ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಕರೆಂಟ್ಸ್ ಮೀಟಿಂಗ್ ಎಟ್ ಎ ಪಾಯಿಂಟ್ ಇನ್ ಎ ಕ್ಲೋಸ್ಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಈಸ್ 0. ಅಂದರೆ ಎಲ್ಲಿ ಆ ಜಂಕ್ಷನ್ ಅಂತೀವಿ ನಾವು, 2 or more ವೈರ್ಗಳು ಅಥವಾ ಕಂಡಕ್ಟರ್ ಬಂದು ಮೀಟ್ ಆಗುತ್ತಲ್ವ, ಅಲ್ಲಿ ಜಂಕ್ಷನ್ ಅಂತೀವಿ.
ಆ ಪಾಯಿಂಟಲ್ಲಿ ಏನಾಗಿರಬೇಕು, ಕರೆಂಟ್ 0 ಆಗಿರಬೇಕು ಅಂತೇಳಿ. ಸ್ಟೇಟ್ ಕಿರ್ಚಾಫ್ ಸೆಕೆಂಡ್ ಲಾ ಆರ್ ವೋಲ್ಟೇಜ್ ಲಾ ಅಲ್ವಾ. ಸೊ ಇಲ್ಲೇನಾಗ್ತೀವಿ ನಾವು, ದ ಅಲ್ಜಿಬ್ರಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಷಿಯಲ್. ನೋಡಿ, ಅಲ್ಜಿಬ್ರಿಕ್ ಸಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಹೇಳ್ಬೋದು ಹಾಗಾದ್ರೆ, ಅಲ್ಜಿಬ್ರಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಷಿಯಲ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಇನ್ವಾಲ್ವಿಂಗ್ ರೆಸಿಸ್ಟರ್ ಅಂಡ್ ಸೆಲ್ಸ್. ಈ ಸೆಲ್ಸ್ ಮರಿಬಾರ್ದು ಈ ತರ ಡಿಫೈನ್ ಮಾಡುವಾಗ. ಇನ್ ದ ಲೂಪ್ ಈಸ್ 0. ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರ್. ಪೊಟೆನ್ಷಿಯೋಮೀಟರ್ನೇ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಒಂದು ಟು ಕಂಪೇರ್ ದ EMF ಟು ಸೆಲ್ಸ್ ಅಂತೀವಿ. ಇನ್ನೊಂದು ಯಾವುದು, ಟು ಫೈಂಡ್ ದ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಅದನ್ನು ಮಾಡ್ಬೋದಲ್ವಾ ನಾವು. ಓಕೆ, ವೈ ಮ್ಯಾಂಗನೀನ್ ಅಂಡ್ ಕಾನ್ಸ್ಟಂಟೈನ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಸ್ಟ್ಯಾಂಡರ್ಡ್ ರೆಜಿಸ್ಟರ್ಸ್. ಸ್ಟ್ಯಾಂಡರ್ಡ್ ರೆಜಿಸ್ಟರ್ ಮಾಡಲಿಕ್ಕೆ ಇದನ್ನೇ ಯಾಕೆ ಯೂಸ್ ಮಾಡ್ತಾರೆ? ಸೊ ಕಾರಣ ಏನು ಕೇಳಿದ್ರೆ, ಬಿಕಾಸ್ ಇಟ್ಸ್ ರೆಸಿಸ್ಟಿವಿಟಿ ಈಸ್ ಕ್ವೈಟ್ ಲಾರ್ಜ್. ರೆಸಿಸ್ಟಿವಿಟಿ ಜಾಸ್ತಿ ಇರಬೇಕು, ನಮ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕು ಅಂದ್ರೆ. ಅಂಡ್ ದ ಇಫೆಕ್ಟ್ ಆಫ್ ಚೇಂಜ್ ಇನ್ ಟೆಂಪರೇಚರ್ ಆನ್ ದರ್ ರೆಸಿಸ್ಟೆನ್ಸ್ ಈಸ್ ನೆಗ್ಲಿಜಿಬಲ್. ಅಂದ್ರೆ ಒಂದು ಸ್ಮಾಲ್ ವೇರಿಯೇಷನ್ ಆಫ್ ಟೆಂಪರೇಚರ್ ಅಲ್ಲಿ ಆ ಒಂದು ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ, ಬಟ್ ಚೇಂಜ್ ಆಗುತ್ತೆ, ಬಟ್ ನೆಗ್ಲಿಜಿಬಲ್ ಅಂತ, ಕನ್ಸಿಡರೇಬಲ್ ಅಲ್ಲ ಅನ್ನೋದ್ರಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟ್, ರೈಟ್ ದ ಕಲರ್ ಕೋಡ್ ಫಾರ್ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ 45 ಓಮ್ ಪ್ಲಸ್ ಆರ್ ಮೈನಸ್ 10%. ಇದಕ್ಕೆ ಕಲರ್ ಕೋಡ್ ಬರೀರಿ ಅಂತ ಹೇಳ್ತಾರೆ. ಸೊ 4 ಅಂದ್ರೆ ಯೆಲ್ಲೋ, 5 ಅಂದ್ರೆ ಗ್ರೀನು, ಆಮೇಲೆ ಏನಾಗಬೇಕು 10⁻⁴ ಬರಬೇಕು. ನಮಗೆ ನೆನಪಿದೆ ಅನ್ಕೋತೀನಿ ನಿಮಗೆ, ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಥಿಯರಿ ಕೂಡ ಪಾಠ ಆಗಿದೆ ಅದರಲ್ಲಿ. ಆಮೇಲೆ 10⁻⁴ ಆದರೆ 1 ಬರುತ್ತೆ. ಸೊ 4, 5 ಇಂಟು 10⁻⁴. ಸಿಲ್ವರ್ ಅಂದ್ರೆ 5%, ಸಾರಿ 10%, ಗೋಲ್ಡ್ 5%. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. A register is marked with colors red, orange and gold. Write the value of resistance. Red ಅಂದ್ರೆ 2, orange ಅಂದ್ರೆ 3, gold ಅಂದ್ರೆ 5%. So 22 into 10⁻³ ಪ್ಲಸ್ ಆರ್ ಮೈನಸ್ ಏನಾಗುತ್ತೆ 5%, ಯಾಕಂದ್ರೆ ಗೋಲ್ಡ್ ಇದೆ ಅಂತೇಳಿ. ಓಕೆ, ಇನ್ನು ಇಂಟ್ರೆಸ್ಟ್ ಇದ್ರೆ 22 ಕಿಲೋ ಓಮ್, ಯಾಕಂದ್ರೆ 10⁻³ ಅಂದ್ರೆ 1000 ಆಗುತ್ತೆ. ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 5%, ಹೀಗೂ ಬರೀಬಹುದು. ಓಕೆ, ನೆಕ್ಸ್ಟ್ ಚಾಪ್ಟರ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇಲ್ಲಿ ಹೌ ಈಸ್ ಗ್ಯಾಲೋನಿಮೀಟರ್ ಕನ್ವರ್ಟ್ ಇಂಟು ಎ ವೋಲ್ಟ್ ಮೀಟರ್. 1 ಮಾರ್ಕಿಗೆ ಕೇಳಿದರೆ ನೀವು ಡಯಾಗ್ರಾಮ್ ಏನೋ ಹಾಕಾಗತ್ತಿಲ್ಲ. ಸೊ ಸಿಂಪ್ಲಿ ಲಾರ್ಜ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಗ್ಯಾಲೋನೋಮೀಟರ್. ಈ ವರ್ಡ್ ಸಾಕಾಗುತ್ತೆ, ಲಾರ್ಜ್ ರೆಸಿಸ್ಟೆನ್ಸ್ ಮತ್ತೆ ಸೀರೀಸ್, ಈ 2 ವರ್ಡ್ಗಳು ಅಲ್ಲಿ ಇದ್ರೆ ಅದು ಕರೆಕ್ಟ್ ಇರುತ್ತೆ. ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಏನು ಕೇಳಿದ್ದಾರೆ ನೋಡಿ, ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ನೀವೇನು ಬರೀತೀರಿ, ಮೂವ್ ವಿತ್ ವೆಲಾಸಿಟಿ v, ಯಾಕೆಂದ್ರೆ ಮೂವ್ ಆಗ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ವೆಕ್ಟೋರಿಕಲಿ ಬರೆದ್ರೆ ಒಳ್ಳೇದು. FB = Q ಇಂಟು V ಕ್ರಾಸ್ B. V ಅನ್ನೋದು ವೆಲಾಸಿಟಿ, B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಸೊ ಅಟ್ರಾಕ್ಟ್ ಈಚ್ ಅದರ್ ಅಥವಾ ಅಟ್ರಾಕ್ಟಿವ್, ಇಷ್ಟು ವರ್ಡ್ ಸಾಕಾಗುತ್ತೆ. 2 ಕಂಡಕ್ಟರ್ಗಳು ಸೇಮ್ ಡೈರೆಕ್ಷನ್ ದಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಅದು ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ವೆನ್ ವಿಲ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಬಿ ಮ್ಯಾಕ್ಸಿಮಮ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮೂವಿಂಗ್ ಚಾರ್ಜ್ಗೆ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂತೇಳಿ, ವೆನ್ ದ ಚಾರ್ಜ್ ಮೂವ್ಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆದರೆ, ಆರ್ ಆಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ವೆಕ್ಟರ್ ಈಸ್ 90 ಡಿಗ್ರಿ ಎಲ್ಲ ಹೇಳ್ಬೋದು. ಬಟ್ ಓಕೆ, ಸ್ಟೇಟ್ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ, ಸ್ಟೇಟ್ಮೆಂಟ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಆಂಪಿಯರ್ ಸರ್ಕ್ಯೂಟ್ ಲಾ, ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಎ ಕ್ಲೋಸ್ಡ್ ಕರ್ವ್ ಎನ್ಕ್ಲೋಸಿಂಗ್ ಆನ್ ಆರ್ಬಿಟರಿ ಸರ್ಫೇಸ್ ಇಸ್ ಈಕ್ವಲ್ ಟು μ0 ಟೈಮ್ಸ್ ದ ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಫೇಸ್. ಸ್ಟೇಟ್ ಅಂದ್ರೆ ಸ್ಟೇಟ್ಮೆಂಟ್ ಬರೀಬೇಕು. ನಾ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ, ಅದು ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಇನ್ನು ಹಾಕೋದಿಲ್ಲ ಅಂತ ಬೌಂಡ್ರಿ ಲೈನ್ ಅಲ್ಲಿ ಇದ್ದವರು ಅಟ್ಲೀಸ್ಟ್ ಎಕ್ಸ್ಪ್ರೆಷನ್ ಆದ್ರೂ ಬರೀಬೇಕು, ಎಲ್ಲಾದ್ರೂ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ರೆಷನ್ ಅಂತ ಕೇಳಿಲ್ಲ ಅವರು, ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಓಕೆ, ರೈಟ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ನ SI ಯೂನಿಟ್ ಏನು ಕೇಳಿದ್ರೆ I ಇಂಟು A ಅಂತ ಬರುತ್ತಲ್ವಾ, ನೆನಪಿದೆಯಲ್ಲ. I ಅಂದ್ರೆ ಆಂಪಿಯರ್, ಏರಿಯಾ ಅಂದ್ರೆ ಮೀಟರ್ ಸ್ಕ್ವೇರ್, ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ. ಓಕೆ, ಗಿವ್ ಒನ್ ಅಪ್ಲಿಕೇಶನ್ ಆಫ್ ಸೈಕ್ಲೋಟ್ರಾನ್. ಸೈಕ್ಲೋಟ್ರಾನ್ ಎಲ್ಲಿ ಯೂಸ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಕೊಡಿ ಅಂತ. ಸೈಕ್ಲೋಟ್ರಾನ್ ಈಸ್ ಯೂಸ್ ಟು ಎಕ್ಸಲರೇಟ್ ಚಾರ್ಜ್ ಪಾರ್ಟಿಕಲ್. ಒಂದಾಯ್ತು. ಇನ್ನು ಹೇಳೋದಾದ್ರೆ, ಇಟ್ ಇಸ್ ಯೂಸ್ಡ್ ಇನ್ ದ ಹಾಸ್ಪಿಟಲ್ ಟು ಪ್ರೊಡ್ಯೂಸ್ ದ ರೇಡಿಯೋಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಹೀಗೆ ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಸೈಕ್ಲೋಟ್ರಾನ್. ಸೈಕ್ಲೋಟ್ರಾನ್ ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂಸ್ಡ್ ಟು ಮೂವ್ ದ ಚಾರ್ಜ್ ಪಾರ್ಟಿಕಲ್ ಗೋ ರೌಂಡ್ ಇನ್ ಎ ಸರ್ಕ್ಯುಲರ್ ಪಾತ್ ಇನ್ ಸೈಡ್ D. ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಸ್ಟ್ರೇಟ್ ಅಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಆ ಡೀಸ್ ಬರುತ್ತಲ್ವ, 2 ಡೀಸ್ ಗಳಲ್ಲಿ ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗಬೇಕು ಅನ್ನೋ ಕೆಲಸ ಮಾಡೋರು ಯಾರು, ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್, ವಾಟ್ ಈಸ್ ಸೈಕ್ಲೋಟ್ರಾನ್. ಸೈಕ್ಲೋಟ್ರಾನ್ ಅಂದ್ರೆ ಏನು? ಸೈಕ್ಲೋಟ್ರಾನ್ ಈಸ್ ಎ ಮಷೀನ್ ಯೂಸ್ಡ್ ಟು ಎಕ್ಸಲರೇಟ್
charged particles or ions to high energies. Okay. So next, charged particles enter an electric field in the direction of electric field. Observe ಮಾಡಿ, charged particle ಅಂದರೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಲಿಲ್ಲ. ನೆಕ್ಸ್ಟ್ ಏನು ಕೇಳಿದ್ರೆ, ಎಂಟರ್ಸ್ an electric field in the direction of electric field. Electric field in ಡೈರೆಕ್ಷನ್ ದಲ್ಲಿ ಅದು ಎಂಟರ್ ಆಗ್ತಾ ಇದೆ. ವಾಟ್ ಇಸ್ ದ ನೇಚರ್ ಆಫ್ ದ ಪಾತ್ ಟ್ರೇಸ್ಡ್ ಬೈ ಇಟ್? ಸೊ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇರಲಿ, ಒಂದು ಫೀಲ್ಡಿನ ಡೈರೆಕ್ಷನ್ ದಲ್ಲಿ ಮೂವ್ ಆಗುತ್ತೆ. ಪಾಸಿಟಿವ್ ಆಗಿದ್ರೆ, ನೆಗೆಟಿವ್ ಆಗಿದ್ರೆ ಫೀಲ್ಡಿನ ಡೈರೆಕ್ಷನ್ಗೆ ಆಪೋಸಿಟ್ ಮೂವ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಸ್ಟ್ರೇಟ್ ಲೈನ್ ಆಗಿರುತ್ತಲ್ವಾ. ಸೊ ಹಾಗಾಗಿ ಆನ್ಸರ್ ಇಸ್ ಸ್ಟ್ರೇಟ್ ಲೈನ್. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ಗೆ ಹೋದ್ರೆ, ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಸ್ಟೇಟ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಗಾಸಸ್ ನೋಡಿ, ಇದು ಅಬ್ಸರ್ವ್ ಮಾಡಿ, ಗಾಸಸ್ ಲಾ ಎರಡು ಕಡೆ ಬರುತ್ತೆ ಅಲ್ವಾ. ಸೊ ಇದ್ರ ಸ್ಟೇಟ್ಮೆಂಟ್ ಏನು ಅಂದ್ರೆ, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಜೀರೋ. ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್, ಇದು ತುಂಬಾ ಈಸಿ ಸ್ಟೇಟ್ಮೆಂಟ್ ಅಲ್ವಾ. ಓಕೆ, ಡಿಫೈನ್ ಮ್ಯಾಗ್ನೆಟಿಕ್ ಡಿಪ್ ಎಟ್ ಎ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಡಿಪ್ ಎಟ್ ಎ ಪ್ಲೇಸ್ ಇಸ್ ಡಿಫೈನ್ಡ್ ಆಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರ್ಥಿಂದು ಆಫ್ ಅರ್ತ್ ಅಂಡ್ ಹಾರಿಜಾಂಟಲ್ ಸರ್ಫೇಸ್ ಆಫ್ ಅರ್ತ್. ಇದಕ್ಕೆ ಎರಡು ಮೂರು ರೀತಿ ಡಿಫೈನ್ ಮಾಡ್ತಾರೆ. ನಿಮ್ಮ ನೋಟ್ಸ್ ಅಲ್ಲಿ ಹೇಗಿದೆಯೋ ಅದು ಕೂಡ ಕರೆಕ್ಟ್ ಇರುತ್ತೆ, ಇದು ಕರೆಕ್ಟೇ ಇದೆ ಆಯ್ತಾ. ಓಕೆ, ಸ್ಟೇಟ್ ಕ್ಯೂರಿಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಕ್ಯೂರಿಸ್ ಲಾವನ್ನ ನೋಡಿ, ಕ್ಯೂರಿಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಓಕೆ, ಸೊ ದ ಮ್ಯಾಗ್ನೆಟೈಸೇಷನ್ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ absolute temperature T. ಅಂದ್ರೆ the magnetization of a paramagnetic material is inversely proportional to the absolute temperature T ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್, ವಾಟ್ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಹೇಳಿ. ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂದ್ರೆ ಯಾವುದು? ಸಬ್ಸ್ಟೆನ್ಸ್ at room temperature retain their ferromagnetic property for a long period of time are called permanent magnets. ಸೊ ಅದೇನಾಗಿರ್ಬೇಕು ಅಂದ್ರೆ ಫೆರೋಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಉಳಿಸ್ಕೊಂಡಿರ್ಬೇಕು. ಆವಾಗ ಅದಕ್ಕೆ ನಾವೇನಂತೀವಿ ಕೇಳಿದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಮೆನ್ಷನ್ ಒನ್ ಯೂಸ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂಸ್ ಏನು ಅನ್ನುವಂಥದ್ದು. ಸೊ ಯೂಸ್ ಇನ್ ಎಲೆಕ್ಟ್ರಿಕ್ ಬೆಲ್ಸ್ ಅಥವಾ ಲೌಡ್ ಸ್ಪೀಕರ್ ಇರ್ಬೋದು, ಅಥವಾ ಡೈಫ್ರಾಗ್ಮ್ ಆಫ್ ಟೆಲಿಫೋನ್ ಇರ್ಬೋದು. ಸೊ ಒನ್ ಯೂಸ್ ಅಂದ್ರೆ ಒಂದು ಬರ್ದ್ರೆ ಸಾಕು. ಡಿಫೈನ್ ರಿಟೆಂಟಿವಿಟಿ. ರಿಟೆಂಟಿವಿಟಿ ಅಂದ್ರೆ ಏನು ಅನ್ನುವಂಥದ್ದು. ಸೊ ದ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ ಟು ರಿಟೇನ್ ಮ್ಯಾಗ್ನೆಟಿಸಮ್ ಈವನ್ ಇನ್ ದ ಅಬ್ಸೆನ್ಸ್ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಈಸ್ ನೋನ್ ಆಸ್ ರಿಟೆಂಟಿವಿಟಿ. ನೋಡಿ, ಅಲ್ಲಿ ಹಿಸ್ಟರಿಸ್ ಕರ್ವಲ್ಲಿ ಅವರು ಬಿ ಇಸ್ ನಾಟ್ ಈಕ್ವಲ್ಸ್ ಟು ಜೀರೋ, ಎಚ್ ಈಸ್ ಈಕ್ವಲ್ಸ್ ಟು ಜೀರೋ ಹಾಗೆ ಹೇಳ್ತಾರೆ. ಬಟ್ ಆಕ್ಚುಲಿ ಏನದರ ಅರ್ಥ ಅಂದ್ರೆ, ಮ್ಯಾಗ್ನೆಟಿಕ್ ಮಟೀರಿಯಲ್ಲು ಮ್ಯಾಗ್ನೆಟೈಸ್ ಮಾಡ್ತೀವಿ ನಾವು, ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸುತ್ತೆ. ಮತ್ತೆ ನಾವು ಅದರ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಜೀರೋ ತರ್ತೀವಿ. ಬಟ್ ಇದರ ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೀರೋ ಆಗಿರೋದಿಲ್ಲ, ಅದಕ್ಕೆ ರಿಟೆಂಟಿವಿಟಿ ಅಂತ ಕರೀತಾರೆ. ಡಿಫೈನ್ ಕೋಯರ್ಸಿವಿಟಿ. ಸೊ ಕೋಯರ್ಸಿವಿಟಿಗೆ ಏನ್ ಹೇಳ್ತೀರಿ? ದ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ನೀಡೆಡ್ ಟು ಡಿಮ್ಯಾಗ್ನೆಟೈಸ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ ಕಂಪ್ಲೀಟ್ಲಿ ಇಸ್ ನೋನ್ ಆಸ್ ಕೋಯರ್ಸಿವಿಟಿ. ಅಂದ್ರೆ ಈಗ ಅದರಲ್ಲಿ ಉಳ್ಕೊಂಡಿದೆಯಲ್ಲ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅದನ್ನು ಪೂರ್ತಿ ಜೀರೋ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು, ಆ ಒಂದು ಪ್ರಾಪರ್ಟಿ ಇದೆಯಲ್ಲ, ಅಂದ್ರೆ ಉಳಿಸ್ಕೊಳ್ಳುವಂತ ಪ್ರಾಪರ್ಟಿಗೆ ನಾವು ಅದಕ್ಕೆ ಕೋಯರ್ಸಿವಿಟಿ ಅಂತ ಕರಿತೀವಿ. ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ? Magnetic susceptibility is a measure of how a magnetic material respond to an external field. ಇದನ್ನ ಒಂದು ಮೆಜರ್ಮೆಂಟ್ ಇದು. ಸಸೆಪ್ಟಿಬಿಲಿಟಿ ಒಂದು ಮಟೀರಿಯಲ್ ಇಷ್ಟು ಅಂತ ಹೇಳೋದು, ಅದರ ಅರ್ಥ ಏನು ಕೇಳಿದ್ರೆ, ಆ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಎಕ್ಸ್ಟರ್ನಲ್ ಫೀಲ್ಡ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಅದರ ಒಂದು ಮೆಜರ್ಮೆಂಟ್. ಇನ್ನೊಂದು ರೀತಿ ಏನ್ ಹೇಳ್ತೀವಿ ಅಂದ್ರೆ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್, ಕ್ಯಾಪಿಟಲ್ ಎಂ ಬರುತ್ತೆ, ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಎಚ್ ಬರುತ್ತೆ. ಸೊ ಎಕ್ಸ್ psi is equal to m by h ಅಂತ ಇದಕ್ಕೆ ನಾವು ಹೇಳ್ತೀವಿ. ಡಿಫೈನ್ ಮ್ಯಾಗ್ನೆಟೈಸೇಷನ್ ಆಫ್ ಎ ಸ್ಯಾಂಪಲ್. ಮ್ಯಾಗ್ನೆಟೈಸೇಷನ್ ಅನ್ನ ಡಿಫೈನ್ ಮಾಡಿ ಅಂತ ಇಸ್ ಡಿಫೈನ್ಡ್ ಆಸ್ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ಎಮ್ ನೆಟ್ ಡಿವೈಡ್ ಬೈ ಕ್ಯಾಪಿಟಲ್ ವಿ ಬರುತ್ತೆ ನೋಡಿ. ಬಟ್ ಇದನ್ನ ಡಿಫೈನ್ ಅಂದಾಗ ವರ್ಡ್ಸ್ ಅಲ್ಲಿ ಬರೀಬೇಕು. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್? is defined as the angle between the geographic meridian and magnetic meridian at that place ಅನ್ನುವಂಥದ್ದು. So draw the pattern of magnetic field lines for a bar magnet. ಇದನ್ನ ಬಾರ್ ಮ್ಯಾಗ್ನೆಟಿಕ್ ಹೇಗಿರುತ್ತೆ ಅಂತೇಳಿ ಇದನ್ನ ಇಷ್ಟು ಸಿಂಪಲ್, ವೆರಿ ಸಿಂಪಲ್ ಆಗಿ ಡ್ರಾ ಮಾಡಿರುವಂಥದ್ದು. ಇನ್ನೇನ್ ಮಾಡ್ಬೋದು, ಇದನ್ನ ಕಂಟಿನ್ಯೂಸ್ ಲೂಪ್ ಅಂತ ಇಲ್ಲಿಂದ ತಂದು ಈಚೆ ಸೌತಿಗೆ ಸೇರಿಸಬಹುದು, ಅದು ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಗಿವ್ ದ ರಿಲೇಷನ್ ಬಿಟ್ವೀನ್ ರಿಲೇಟಿವ್ ಪರ್ಮಿಯಾಬಿಲಿಟಿ ಅಂಡ್ ಸಸೆಪ್ಟಿಬಿಲಿಟಿ. ಸೊ μr is equal to 1 plus xi ಅಂತ ಬರೀಬಹುದು. ಓಕೆ, ಪರ್ಮಿಯಾಬಿಲಿಟಿಗೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲೇನು ಬರುತ್ತೆ ನೋಡಿ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ. ಲೆನ್ಸ್ ಲಾ ಏನು ಆಕ್ಚುಲಿ ಹೇಳ್ತಾ ಇದೆ ಅನ್ನುವಂಥದ್ದು. ಒಂದು, ಇಟ್ ಗಿವ್ಸ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF, ಅದನ್ನ ಬರೆದ್ರು ಸರಿ ಆಗುತ್ತೆ. ಇದು ಏನು ಕೇಳಿದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ಇಲ್ಲಿ ಅದು
ಆ ಸ್ಟೇಟ್ಮೆಂಟ್ ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದನ್ನ ಪ್ರೂವ್ ಮಾಡುತ್ತೆ ಇಲ್ಲಿ. ಓಕೆ, ಸ್ಟೇಟ್ ದ ಲಾ ದಟ್ ಗಿವ್ಸ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. ನೋಡಿ, ಈ ತರ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಅನ್ನ ಹೇಳುವಂತ ಲಾ ಯಾವುದು ಅಂತ ಕೇಳಿದ್ದಾರೆ. ಲೆನ್ಸ್ ಲಾ ಅದು, ಮತ್ತೆ ಯಾವುದು ಅಲ್ಲ. ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF is such that it tends to produce a current which opposes the change in magnetic flux that produced it ಅನ್ನುವಂಥದ್ದು. ನೆಕ್ಸ್ಟ್, ಹೌ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಯೂಸಲಿ ನಾವೇನು ಅನ್ಕೋತೀವಿ, ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಎನ್ ಅನ್ಕೋತೀವಿ. ಬಟ್ ಸೆಲ್ಫ್ ಇಂಡಕ್ಟರ್ನ ಎಕ್ಸ್ಪ್ರೆಷನ್ ನೆನ್ಪು ಮಾಡ್ಕೊಳ್ಳಿ, μ0 n ಸ್ಕ್ವೇರ್ A into L ಅಂತ ಇದೆ. ಸೊ ಹಾಗಾಗಿ L ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು n ಸ್ಕ್ವೇರ್, ಪ್ರೊಪೋರ್ಷನಲ್ ಟು n ಸ್ಕ್ವೇರ್ ಅನ್ನೋದು ಕರೆಕ್ಟ್ ಆನ್ಸರ್. n ಬರೆದ್ರೆ ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದು. The magnitude of induced EMF in a circuit is equal to the time rate of change of magnetic flux through the circuit. Okay. Write one application of eddy current. Eddy current ನ ಯೂಸ್ ಏನು ಅನ್ನುವಂಥದ್ದು. ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ಸ್ ಇರ್ಬೋದು, ಇಂಡಕ್ಷನ್ ಫರ್ನೆಸ್ ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಇರ್ಬೋದು, ಎಲೆಕ್ಟ್ರಿಕ್ ಪವರ್ ಮೀಟರ್ಸ್, ಇಷ್ಟೆಲ್ಲ ಇದೆ. ಓದ್ಕೊಂಡ್ರೆ 3 ಮಾರ್ಕ್ಸಿಗೆ ಕೇಳಿದ್ರೆ ಬರೀಬೋದು, 2 ಮಾರ್ಕ್ಸಿಗೆ ಕೇಳಿದ್ರೆ ಬರೀಬೋದು, 1 ಮಾರ್ಕ್ಸಿಗೆ ಕೇಳಿದ್ರೆ 1 ಬರೆದ್ರೆ ಸಾಕು. ನೆಕ್ಸ್ಟ್, ವಾಟ್ ಈಸ್ ಎ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಹೇಳಿ. So the phenomena of an EMF being induced in a coil due to a varying current in the same coil. Okay? Varying current in the same coil is called self-inductance. Give the expression for energy stored in the inductance coil carrying a current. So U is equal to half Li square. Okay? What is motional EMF ಅನ್ನುವಂಥದ್ದು. So induced EMF produced by changing the area of a closed circuit in a uniform magnetic field is called motional EMF ಅಂತ ಹೇಳಿ. Okay? ಇನ್ನು ಅಲ್ಟರ್ನೇಟಿಂಗ್ ಕರೆಂಟಿಗೆ ಬಂದರೆ, if the peak value of AC current is 4.24 ಆಂಪಿಯರ್, ವಾಟ್ ಈಸ್ ದ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಪೀಕ್ ವ್ಯಾಲ್ಯೂ ಕೊಟ್ಟಾಗ ನಾವು ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂನ ಹೇಗೆ ಮಾಡ್ತೀವಿ ನೆನ್ಪಿಟ್ಕೋಬೇಕು. IM/√2 ಅಥವಾ 0.707 IM. ಸೊ ಇಲ್ಲಿ IM ಅನ್ನೋದು ಪೀಕ್ ಕರೆಂಟ್ ನೆನ್ಪಿಟ್ಕೊಳ್ಳಿ. I0 ಅಂತಲೂ ಕೆಲವು ಬರೆಸ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, 4.24 ಕೊಟ್ಟಿದ್ದಾರೆ ಅವರು ಪೀಕ್ ವ್ಯಾಲ್ಯೂ, ಡಿವೈಡ್ ಬೈ √2 ಮಾಡಿದರೆ 3 ಬರುತ್ತೆ ಆನ್ಸರ್. 3 ಆಂಪಿಯರ್ ಇಸ್ ದ ಆನ್ಸರ್. ಓಕೆ, ಹೌ ಈಸ್ RMS ವೋಲ್ಟೇಜ್ ಆಫ್ AC ರಿಲೇಟೆಡ್ ಟು ಪೀಕ್ ವ್ಯಾಲ್ಯೂ ಆಫ್ AC ವೋಲ್ಟೇಜ್. ಇದು ಸೇಮ್ ಇರುತ್ತೆ. VRMS ಈಕ್ವಲ್ಸ್ ಟು V0 ಅಂತ ಬೇಕಾದ್ರೆ ತಗೋಬಹುದು, ಡಿವೈಡ್ ಬೈ √2. ಇದು ರಿಲೇಷನ್. ಓಕೆ, ಹೌ ಡಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಫ್ರೀಕ್ವೆನ್ಸಿ ಒಟ್ಟಿಗೆ ಹೇಗೆ ವೇರಿ ಆಗುತ್ತೆ ಅನ್ನುವಂಥದ್ದು. X is equal to 1/ωc ಅಲ್ವಾ. ಇನ್ವರ್ಸ್ ನೋಡಿ, ಈಗ ಡಿನಾಮಿನೇಟರ್ ಇದೆ ಕೆಪಾಸಿಟನ್ಸ್ ಸಿ ಅಲ್ಲ, ಸಾರಿ, ನ್ಯೂ ಡಿನಾಮಿನೇಟರ್ ಇದೆ. ಹೌ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕೇಳಿದ್ರೆ, ಕೆಪಾಸಿಟರ್ ಬಗ್ಗೆ ಕೇಳಿಲ್ಲ ಅವ್ರು, ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಹಾಗಾಗಿ ಏನು ಹೇಳ್ತೀರಿ ನೀವು ಆನ್ಸರು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದ ಹಾಗೆ ರಿಯಾಕ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥದ್ದು. Next, 100 ohm resistor is connected to 220 volt 50 hertz AC supply. What is the RMS value of current in the circuit? ನಿಮಗೆ IC ಚಾಪ್ಟರ್ ಹೇಳಿದ್ನೆ ನನಗೆ. ಏನು ಕೇಳಿದ್ರೆ ನೋಡಿ, ಈ ತರ ಕೊಟ್ಟರೆ 220V 50 hertz ಅಂತ ಕೊಟ್ಟರೆ ಅದು RMS ವ್ಯಾಲ್ಯೂ ಆಗಿರುತ್ತೆ. 220V 50 hertz ಅನ್ನೋದು RMS ವ್ಯಾಲ್ಯೂನೇ ಆಗಿರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಕೇಳಿದ್ರೆ, ಅವ್ರು ಕೇಳಿರೋದು ಕರೆಂಟ್ ಅಂದರೆ ಈ ವೋಲ್ಟೇಜ್ಗೆ ಈ ರೆಸಿಸ್ಟೆನ್ಸ್ಗೆ ಕರೆಂಟ್ ಎಷ್ಟು ಅಂತ ನೋಡಿದ್ರೆ ಆಯಿತು. ತುಂಬ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಓವರಾಗಿ ಥಿಂಕ್ ಮಾಡಿದಾಗೂ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ V is equal to IR, I is equal to V/R ಆಯ್ತು. ವ್ಯಾಲ್ಯೂಸ್ ಹಾಕಿ 220 divided by 100, that is equals to 2.2 ampere. Okay? Write the expression for resonating frequency in series LCR circuit. ಇದರ ಎಕ್ಸ್ಪ್ರೆಷನ್ ಕೇಳಿದರೆ, ಒಂದು ω0 equals to 1/√LC ಅಂತ ಬರೀಬೋದು, ಇಲ್ಲ μ0 equals to 1/2π. ಯಾಕಂದ್ರೆ ω0 ಅಂದ್ರೆ 2π μ0 ಆಗುತ್ತಲ್ವಾ, 2π into √L into C. ಓಕೆ, ಮೆನ್ಷನ್ ಒನ್ ಪವರ್ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ಸೊ ಯಾವುದು, ರೆಸಿಸ್ಟೆನ್ಸ್ ಆಫ್ ದ ವೈಂಡಿಂಗ್ ಅಲ್ವಾ, ಫ್ಲಕ್ಸ್ ಲೀಕೇಜ್ ಇರ್ಬೋದು, ಎಡ್ಡಿ ಕರೆಂಟ್ಸ್ ಇರ್ಬೋದು. ಸೊ ಒಂದು ಬರೀರಿ ಅಂದಿದ್ದಾರೆ, ಒಂದನ್ನು ಬರೆದ್ರೆ ಆಯ್ತು. ನೆಕ್ಸ್ಟ್, ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್? ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ವಾಟ್ ಈಸ್ ದ ಪವರ್ ಲಾಸ್ ಇನ್ AC ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಇಂಡಕ್ಟರ್? ಪ್ಯೂರ್ ಇಂಡಕ್ಟರ್ AC ಸರ್ಕ್ಯೂಟ್ ಅಲ್ಲಿ ಅಂದ್ರೆ ಪವರ್ ಲಾಸ್ ಇರೋದಿಲ್ಲ, 0 ಇರುತ್ತಲ್ವಾ. ಸೊ 0 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಬಂದರೆ, ಇಲ್ಲಿ ಅರೇಂಜ್ ದ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಆಫ್ ದರ್ ವೇವ್ ಲೆಂತ್ ಅಂತ ಹೇಳಿದ್ದಾರೆ. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ವೇವ್ ಲೆಂತಿನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು, ಏರಿಕೆ ಕ್ರಮದಲ್ಲಿ. ಸೊ ಕೊಟ್ಟಿರೋದು ರೇಡಿಯೋ ವೇವ್ಸ್, ಗಾಮಾ ರೇಸ್, ಇನ್ಫ್ರಾರೆಡ್ ವೇವ್ಸ್, ಎಕ್ಸ್ ರೇಸ್. ವೇವ್ ಲೆಂತ್ ಜಾಸ್ತಿ ಆದಂಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತಲ್ವಾ. ಸೊ ಗಾಮಾ ರೇಸ್, ಎಕ್ಸ್ ರೇಸ್,
ಇನ್ಫ್ರಾರೆಡ್ ವೇವ್ಸ್ ಆ್ಯಂಡ್ ರೇಡಿಯೋ ವೇವ್ಸ್ ಅಸೆಂಡಿಂಗ್ ಆರ್ಡರ್ ಅಂದರೆ ಜಾಸ್ತಿ ವೇವ್ ಲೆಂತ್ ಲಾರ್ಜ್ ವೇವ್ ಲೆಂತ್ ಇರುವಂಥದ್ದು ಎಂಡಲ್ಲಿ ಬರಬೇಕು. ರೈಟ್ ಒನ್ ಅಪ್ಲಿಕೇಶನ್ ಆಫ್ ಮೈಕ್ರೋವೇವ್ಸ್. ಸೊ ರ್ಯಾಡರಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋವೇವ್ ಓವೆನ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಗಿವ್ ದ ವೇವ್ ಲೆಂತ್ ರೇಂಜ್ ಆಫ್ ಎಕ್ಸ್ರೇಸ್. ಯೂಶಲಿ ಇಂಥ ಕ್ವಶನ್ಸ್ ಕೇಳಬಾರ್ದು, ನನ್ನ ವೈಯಕ್ತಿಕ ಸಜೆಷನ್. ಯಾಕೆಂದರೆ ಈ ಒಂದು ಬಾರ್ಡರ್ ಅಂತ ಇಲ್ಲ, ಯಾವುದು ಈ ಸ್ಪೆಕ್ಟ್ರಮ್ ಅಲ್ಲಿ ನೀವು ಇಷ್ಟೇ ಅಲ್ಟ್ರಾವೈಲೆಟ್, ಇಷ್ಟೇ ಇನ್ಫ್ರಾರೆಡ್, ಇಷ್ಟೇ ವಿಸಿಬಲ್ ಅಂತೇಳಿ ಗೆರೆಯಲ್ಲಿ ಹೇಳೋಕ್ಕಾಗಲ್ಲ. ಸೊ ಆಚೆ ಈಚೆ ಓವರ್ಲ್ಯಾಪ್ ಆಗುತ್ತೆ. ಬಟ್ ಎನಿವೇ, ಸೊ 10⁻⁸ ಮೀಟರ್ ಟು 10⁻13 ಮೀಟರ್ ಅಪ್ರಾಕ್ಸಿಮೇಟ್ಲಿ, ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಅದೇ ವ್ಯಾಲ್ಯೂವನ್ನು. ಓಕೆ, ರೈಟ್ ಒನ್ ಅಪ್ಲಿಕೇಶನ್ ಆಫ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ನ ಅಪ್ಲಿಕೇಶನ್ ಕೇಳಿದ್ದಾರೆ. ರೇಡಿಯೋ ಆ್ಯಂಡ್ ಟಿವಿ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ಎರಡು ರೇಡಿಯೋ ಆ್ಯಂಡ್ ಟಿವಿಲಿ ಇರ್ಬೋದು, ಆರ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ರೈಟ್ ಒನ್ ಯೂಸ್ ಆಫ್ ಅಲ್ಟ್ರಾವೈಲೆಟ್ ವೇವ್ಸ್ ಟು ಕಿಲ್ ಜರ್ಮ್ಸ್ ಇನ್ ವಾಟರ್ ಪ್ಯೂರಿಫೈಯರ್. ಸೊ UV ಟ್ರೀಟೆಡ್ ಅಂತೆಲ್ಲ ಆ್ಯಡ್ ಬರುತ್ತಲ್ವ, ಅದು ಏನು ಮಾಡುತ್ತೆ, ಆ ವಾಟರಲ್ಲಿ ಇರುವಂಥ ಜರ್ಮ್ಸ್ ಅನ್ನು ಸಾಯಿಸುತ್ತೆ ಅಂತೇಳಿ. ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನು ಡಿಫೈನ್ ಮಾಡಿ ಅಂದರೆ ಏನು ಮಾಡಬೇಕು? ದ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ID ಅಲ್ವಾ, ಈಕ್ವಲ್ಸ್ ಟು ಎಪ್ಸಿಲಾನ್ ಇಂಟು d∅E/dt ಅಂತ ಬರೀಬೇಕು. ಸೊ ಇಲ್ಲಿ ∅E ಫ್ಲಕ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ ತೋರಿಸುತ್ತೆ. ಇದು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್, ಯಾವ ಫ್ಲಕ್ಸ್? ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಇಲ್ಲಿಗೆ ಫಸ್ಟ್ ಪಾರ್ಟ್ ಅಂತ ಮಾಡೋಣ. ಯಾಕೆಂದ್ರೆ ನಿಮಗೆ ಇನ್ನೊಂದು ಪಾರ್ಟ್ ಬುಕ್ಸ್ ಇದೆಯಲ್ಲ, ಸೆಕೆಂಡ್ ಪಾರ್ಟ್, ಸೊ ಅಲ್ಲೆಲ್ಲ ಸುಮಾರು ಡಿಲೀಟೆಡ್ ಪಾರ್ಟ್ ಇತ್ತು. ಅದನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಎದುರಿಗೆ ಇಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು. ಮತ್ತೆ ಈ ತರ ನಿಮಗೆ 1 ಮಾರ್ಕ್ ಆಯಿತು, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಬೇಕು. ಡಿಲೀಟೆಡ್ ಪಾರ್ಟಲ್ಲಿ ಕೆಲವು ಪ್ರಾಬ್ಲಮ್ಸ್ ಬಿಟ್ಟು ಹೋಗಿದೆ. ಏನು ಬೇಕು ಕಮೆಂಟ್ಸ್ ಮಾಡಿ ನನ್ನ ಹತ್ರ, ಆದರೆ ನಾನು ಅದನ್ನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.